ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ತಾರಕಕ್ಕೇರ್ಬಿಟ್ಟಿದೆ. ಶಾಸಕ ಯತ್ನಾಳ್ ಟೀಮ್ ವರ್ಸಸ್ ರಾಜ್ಯಾಧ್ಯಕ್ಷ ವಿಜೇಂದ್ರ ಟೀಮ್ ಅನ್ನೋ ತರ ಆಗಿದೆ. ರೆಬಲ್ಸ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಗರಂ ಆಗಿದ್ರು. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಯತ್ನಾಳ್ ಅವರಂತೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹಿಗ್ಗಾಮುಗ್ಗ ವಿಜೇಂದ್ರ ಅವರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ರೆಬಲ್ಸ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ರಾಜ್ಯಾಧ್ಯಕ್ಷರ ಬಗ್ಗೆ ಹಾದಿ ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರನ್ನ ಬೈಯೋದು ಒಂದೇ ಬಾಕಿ ಇರೋದು. ಯಡಿಯೂರಪ್ಪ ಅವರ ಬಗ್ಗೆ ಬೈಯೋದು ಕೂಡ ಸರಿಯಲ್ಲ. 4-5 ಜನರ ಕಥೆ ತೋಳಗಳ ಕಥೆಯಾಗಿದೆ. ಆ ದೇವರೇ ಅವರಿಗೆ ಬುದ್ಧಿ ಕೊಡಬೇಕು. ಬೆಂಗಳೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಆರ್ಎಲ್ ಬೀದಿಲಿ ವಿಜೇಂದ್ರ ರಾಜ್ಯಾಧ್ಯಕ್ಷರಿಗೆ ಡಿಸೆಂಬರ್ಗೆ ಅಂತ್ಯ ಆಗುತ್ತೆ ಅಂತೇಳಿ ದಾರಿಲ್ ಬೀದಿಲಿ ಮಾತಾಡ್ತಿದ್ದಾರೆ. ಮತ್ತು ಪರ್ಯಾಯ ನಾಯಕತ್ವ ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿನ ಮಾಡ್ತೀನಿ. ಮಾಧ್ಯಮದ ಸ್ನೇಹಿತರು ಏನ್ ಮಾಡ್ತಾರೆ, ನೀವು ಅವ್ರಿಗೆ ಬಿಂಬಿಸ್ತಾ ಇದ್ರಿ, ನಾವು ಅನ್ಯತ ಭಾವಿಸ್ಬೇಡಿ. ವಿಜೇಂದ್ರ ವ್ಯಕ್ತಿ ಅಲ್ಲ. ವಿಜೇಂದ್ರನ ಪ್ರಶ್ನೆ ಮಾಡ್ತಾರೆ, ಇದು ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಉಳಿದಂತ ನಾಯಕರಿಗೆ ಪ್ರಶ್ನೆ ಮಾಡ್ದಂಗೆ. ಅವರಿಗೆ ವಿಜೇಂದ್ರ ಬೈಯೋದು ಒಂದ, ಬಿಜೆಪಿಗೆ ಬೈಯೋದು ಒಂದ, ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರು ಬೈಯೋದೊಂದು. ಅಂದ್ರೆ ಇವ್ರು ಯಾರನ್ನ ಟೀಕೆ ಮಾಡ್ತಾರೆ, ವಿಜೇಂದ್ರ ಟೀಕೆ ಮಾಡ್ತಾರಲ್ಲ. ಯಾರನ್ನ ಅಧ್ಯಕ್ಷರು ಮಾಡಿದ್ರು ಆ ಮಹಾನ್ ನಾಯಕರನ್ನ 3 ಬಾರಿ ಪ್ರಧಾನಮಂತ್ರಿಯಾಗಿ ವಿಶ್ವ ಮೆಚ್ಚಿದೆ ನರೇಂದ್ರ ಮೋದಿಜಿಯವ್ರನ್ನ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲವರ್ಧನೆ ಮಾಡೋಕೆ ಅಮಿತ್ ಶಾ ಚಾಣಕ್ಯ ಅಂತ ಕರಿತೀವಿ. ನಮ್ಮ ನಡ್ಡಾಜಿಯವರು ಮತ್ತು ನಮ್ಮ ಕರ್ನಾಟಕದವರು ಸಂತೋಷ್ ಅವರು, ಇವರು 4 ಜನ ಬೈದಂಗೆ ಇವರು ಇಬ್ರು ಮೂವರು. ನೋಡಿ ಮಾಧ್ಯಮ ಸ್ನೇಹಿತರು ಏನ್ ಮಾಡ್ತೀರಿ, ವಿಜೇಂದ್ರ ವರ್ಸಸ್ ಅಂತ ಅವ್ರು ತರ್ತೀರಿ. ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾಗಳಲ್ಲಿ ವರ್ಸಸ್ ಇಲ್ಲ. ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ಇವರು 4 ಜನ. ಕೆಲವರು ಸೀಟ್ಸ್ ಇಲ್ಲದರು, ಕೆಲವರು MP ಲೋಕಸಭೆ ಚುನಾವಣೆ ಸೋತವರು, ಮತ್ತೆ ಇಬ್ರು ಮೂವರು. ನಾನು ಕಳೆದವ್ರನ್ನ ಹೇಳಿದ್ದೆ, ನಾವು BC ಪಾಟೀಲ್ ಜಿ ಅವರು ಯಾರು ಪಕ್ಷಕ್ಕೆ ಬಂದಿದ್ರು, ಬೈರತಿ ಬಸವರಾಜರವರು ಎಷ್ಟು ಗೌರವದಿಂದ ಪಕ್ಷಕ್ಕೆ ತಮ್ಮ ನಿಷ್ಠೆ ಯಾವ ರೀತಿ ಅಭಿಮಾನ. ಯಾರೋ ಒಬ್ಬರು ಬಂದ್ರೆ ಪಕ್ಷ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದ್ರೆ, ಅರೆ ಯಡಿಯೂರಪ್ಪನವರು ರಾಜಕಾರಣಿಗಿದ್ದ ನೀವು ಕಣ್ಣೇ ಬಿಟ್ಟಿರಲಿಲ್ಲ.